ಬಳಸುವ ಯೋಜನೆಗಳನ್ನು ಹಾಕಿ ನಮ್ಮ ಹೆಣ್ಣು ಮಕ್ಕಳು ಒಂದು ತುಂಡು ಉಡುಗೆಯನ್ನು ತಲೆಗೆ ಹಾಕಿ ಶಾಲೆಗೆ ಹೋಗುವುದನ್ನು ತಪ್ಪಿಸುವಂತಹ ಕರಾಳ ನೀತಿಯನ್ನು ನೀವು ತರುವಾಗ ನಮ್ಮ ಮಕ್ಕಳನ್ನು ನಿರಂತರವಾಗಿ ಪಂಚರ್ವಾದಿಗಳನ್ನಾಗಿ ಮಾಡುವಂತಹ ನಿಮ್ಮ ಈ ಕುತಂತ್ರದ ವಿರುದ್ಧ ದೇಶದಲ್ಲಿರುವ ಎಲ್ಲ ಜಾತ್ಯತೀತ ವಿಶ್ವಾಸಿಗಳು ಒಂದಾಗಿದ್ದಾರೆ ಎನ್ನುವ ಮಾತನ್ನ ಮಾನ್ಯ ಪ್ರಧಾನಮಂತ್ರಿಗಳ ಗಮನದಲ್ಲಿ ನಾವು ಬಯಸ್ತಾ ಇದ್ದೇವೆ. ಲಕ್ಷಾಂತರ ಹೆಕ್ಟರ್ ಜಾಗಗಳಲ್ಲಿ ಆಸ್ಪತ್ರೆಗಳನ್ನು ಕಟ್ಟಿ, ಶಾಲೆಗಳನ್ನು ಕಟ್ಟಿ, ಕಾಲೇಜುಗಳನ್ನು ಕಟ್ಟಿ ನಮ್ಮ ಸಮುದಾಯಕ್ಕೆ ನೀವು ಸಂರಕ್ಷಣೆಯನ್ನು ಕೊಡಿ. ಬುಲ್ಡೋಸರ್ಗಳನ್ನು ತಂದು ಮದ್ರಸೆಗಳನ್ನು, ಮಸೀದಿಗಳನ್ನು ದಾಳಿ ಮಾಡುವುದನ್ನು ನಿಲ್ಲಿಸಿ. ಈ ಸಂದರ್ಭಗಳಲ್ಲಿ ಮುಸ್ಲಿಂ ಉಮ್ಮತ್ತಿಗೆ ಯಾರು ಬೇಕಾದರೂ ಬೈಬಹುದು, ಯಾರು ಬೇಕಾದರೂ ಅಂತಹ ಸಮಾವೇಶಗಳನ್ನು ಮಾಡಬಹುದು, ಯಾರು ಬೇಕಾದರೂ ಮುಸಲ್ಮಾನರು ಬಹಿರಂಗವಾಗಿ ಪಂಥಾಹ್ವಾನ ಮಾಡಬಹುದು, ಯಾರು ಬೇಕಾದರೂ ಮುಸಲ್ಮಾನರ ಮೇಲೆ ದಾಳಿ ಎಚ್ಚರಿಕೆಗಳನ್ನು ಕೊಡಬಹುದು. ಅಂತಹ ಒಂದು ಸಂದಿಗ್ಧವಾದ ಪರಿಸ್ಥಿತಿ ಈ ದೇಶ ಎದುರಿಸುವಂತಹ ಸಂದರ್ಭಗಳಲ್ಲಿ ನಿರಂತರವಾದ ದೇಶ ಭಾಷಣಗಳು, ನಿರಂತರವಾದ ಗುಂಪು ಹತ್ಯೆಗಳು, ಎಲ್ಲ ರೀತಿಯಲ್ಲಿ ಇಸ್ಲಾಮೋಫೋಬಿಯಾಗಳನ್ನು ಹರಡುವ ಮೂಲಕ ಟಿವಿ ಆಂಕರ್ಗಳು, ಸಂಪಾದಕರು ನಿರಂತರವಾಗಿ ರಂಗುರಂಗಿನ ಕಥೆಗಳನ್ನು ಕಟ್ಟಿಕೊಂಡು ಈ ನಾಡಿನ ಮುಸಲ್ಮಾನರನ್ನ ಕಟಕಟಲ್ಲಿ ನಿಲ್ಲಿಸುವಂತಹ ಒಂದು ಕ್ರಮಕ್ಕೆ ಈ ದೇಶದಲ್ಲಿರುವ ಎಲ್ಲ ಜಾತ್ಯತೀತ ವಿಭಾಗಗಳು ಒಗ್ಗಟ್ಟಾಗಿ ನಿಮ್ಮನ್ನು ಸಮುದ್ರಕ್ಕೆ ಸೆಳೆಯುವ ದಿನ ದೂರವಿಲ್ಲ ಅಂತ ಈ ಎಲ್ಲ ದ್ವೇಷ ಭಾಷಣ, ಸುಳ್ಳಾರೋಪಗಳ ಎಲ್ಲ ಟಿವಿ ಆಂಕರ್ಗಳ ವರದಿಗಾರನ್ನು ನಾನು ಈ ಸಂದರ್ಭದಲ್ಲಿ ಎಚ್ಚರಗೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.